ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊನ್ನೆ ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೇರಿ ಪಲ್ಟನ್ಸ್ ಮ್ಯಾಚ್ ಇತ್ತು. ಆ ಮ್ಯಾಚ್ ಅಲ್ಲಿ ನಮ್ ಬೆಂಗಳೂರು ಬುಲ್ಸ್ ಟೈ ಬ್ರೇಕರ್ ಅಂತ ಸೋತಿದ್ರು. ಸೊ ಆ ಟೈಮಲ್ಲಿ ಏನಪ್ಪಾ ಅಂತಂದ್ರೆ ಅಷ್ಟೊಂದು ಬೇಜಾರಾಗಿರ್ಲಿಲ್ಲ ಅವರು, ಲಿಟ್ರಲಿ ಹೇಳ್ಬೇಕು ಅಂತಂದ್ರೆ. ಯಾಕಂದ್ರೆ ಟೈ ಬ್ರೇಕರ್ ಅಲ್ಲ, ಅಲ್ಲಿವರೆಗೂ ಕುತ್ಕೆಗೆ ಬರೋವರೆಗೂ ಆ ತರ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು ಅಂತಾನೆ ಹೇಳ್ಬೋದು. ಆ ತರ ಚೆನ್ನಾಗಿ ಆಡಿದ್ರು. ಸೊ ಅಷ್ಟೊಂದು ಬೇಜಾರಾಗಿರ್ಲಿಲ್ಲ, ಸ್ವಲ್ಪ ಬೇಜಾರಾಗಿತ್ತು, ಗೆಲ್ಬಹುದಾಗಿತ್ತಲ್ಲ ಅಂತ. ಬಟ್ ಇವತ್ತಿನ ಪಂದ್ಯ ನೋಡಿದ್ಮೇಲೆ ಬೆಂಗಳೂರು ಬುಲ್ಸ್ ವರ್ಸಸ್ ದಬಾಂಗ್ ಡೆಲ್ಲಿ, ಯಪ್ಪ ದೇವ್ರೆ ಯಾಕೆ ಹಿಂಗ ಆಡಿದ್ರು ಅನ್ನೋ ತರ ಆಗ್ಬಿಡ್ತು. ಸೊ ಸ್ಕೋರ್ ಕಾರ್ಡ್ ನೋಡೋದಾದ್ರೆ 41-34 ಇದೆ. ಸೊ ಏನೋ ಒಂದು ಹತ್ತತ್ರ 7 ಪಾಯಿಂಟ್ಸ್ ಅಲ್ಲೇನೋ ಸೋತಿದಾರಲ್ವಾ ಅನ್ನೋ ತರ ಇದೆ. ಬಟ್ 30 ನಿಮಿಷ ನೋಡಿದ್ರೆ ಎಲ್ಲೂ ಡಾಮಿನೇಟ್ ಮಾಡಿದಂತೂ ನೋಡ್ಲೇ ಇಲ್ಲ ಗುರು. ಈ ಕಡೆ ಎಕ್ಸ್ಪೀರಿಯನ್ಸ್ ದಬಾಂಗ್ ಡೆಲ್ಲಿ ಟೀಮ್ ಅವರಂತೂ ಫುಲ್ ಡಾಮಿನೇಟ್ ವಿಕ್ಟರಿ ತಗೊಂಡ್ಬಿಟ್ರು ನಮ್ಮ ಮೇಲೆ ಅಂತ. ಅಂದ್ರೆ ಸ್ವಲ್ಪ ಬೇಜಾರಂತೂ ಹೆವಿ ಬೇಜಾರಾಗಿದೆ ಗುರು. ಯಾಕಂತಂದ್ರೆ ಇವತ್ತಂತೂ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಆಡ್ಬಿಟ್ಟು ಗೆಲ್ತಾರೆ ಪಕ್ಕ ಅಂತಾನೆ ಅನ್ಕೊಂಡಿದ್ವಿ. ಸೊ ಲೈವ್ ಅಲ್ಲೂ ಅದೇ ಡಿಸ್ಕಸ್ ಎಲ್ಲ ಮಾಡ್ತಾ ಇದ್ವಿ, ಪಕ್ಕ ಚೆನ್ನಾಗಿದೆ ಗುರು ಟೀಮು, ಸ್ವಲ್ಪ ಸಖತ್ತಾಗಿ ಆಡಿದ್ದಾರೆ ಫಸ್ಟ್ ಮ್ಯಾಚ್ ಅಂತ. ಆದ್ರೆ ಈ ಮ್ಯಾಚ್ ಅಲ್ಲಿ ಎಲ್ಲೂ ಕಾಣಲಿಲ್ಲ ಗುರು. ಸ್ವಲ್ಪ ಭಯದಿಂದ ಆಡಿದ್ರ. ಅಂದ್ರೆ ಏನಂದ್ರೆ ಅವರು ನಮ್ಗೆ ಆಲ್ ಔಟ್ ಮಾಡಕ್ ನೋಡ್ತಾ ಇದ್ರೆ ನಾವು ಅವ್ರಿಗೆ ಅಂದ್ರೆ ಬೋನಸ್ ತಗೊಂಡು ಗ್ಯಾಪ್ ಅಲ್ಲಿ ಪಾಯಿಂಟ್ಸ್ ಇಂಕ್ರೂಸ್ ಮಾಡೋಣ ಅಂತ ಏನೋ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಇದ್ವಿ ಅಂತ ಅನಿಸ್ತಾ ಇತ್ತು. ಅವ್ರಂತೂ 2 ಸರಿ ಏನೋ ಆಲ್ ಔಟ್ ಮಾಡಿದ್ರು ಗುರು ನಮ್ಗೆ. ಅಂದ್ರೆ ಫಸ್ಟ್ ಒಂದು 10 ನಿಮಿಷನೂ ಅಲ್ಲ, ಫಸ್ಟ್ ಒಂದು 3-4 ನಿಮಿಷದಲ್ಲೇ ಏನು ಒಂಥರ 5-13 ಇತ್ತು ಗುರು. ಫಸ್ಟ್ 10 ಮಿನಿಟ್ಸ್ ಅಲ್ಲಿ ಆ ಒಂದು ಫಸ್ಟ್ಗೆ ಸೂಪರ್ ಏಡ್ ಬಂತಲ್ಲ ಆಶು ಮಲ್ಲಿಕ್ ಅವ್ರ ಕಡೆಯಿಂದ, ಅಲ್ಲೇ ಒಂಥರ ಹೆಂಗಂದ್ರೆ ಗುರು ಐತೇನಪ್ಪ ಮ್ಯಾಚ್ ಅನ್ನೋ ತರನೇ ಇವರು, ಅಂದ್ರೆ ಆ ತರನೇ ಅನಿಸ್ತಾ ಇತ್ತು ಹಂಗ ಆಡಿದ್ರು ಅಂತ. ಯಾಕಂದ್ರೆ ಫಸ್ಟ್ 10 ಮಿನಿಟ್ಸ್ ಅಲ್ಲಿ 5-13 ಇತ್ತು. ಆಮೇಲೆ ಫಸ್ಟ್ ಹಾಫ್ ನೋಡೋದಾದ್ರೆ 21-11. ಅಂದ್ರೆ ಹೆಂಗಾಗಿತ್ತು ಅಂತಂದ್ರೆ ಅವ್ರದ್ದು ಒಂಥರ ಹೆಂಗಂದ್ರೆ ಡಬಲ್ ಇದ್ರು ಗುರು. ನಮ್ದು 10 ಇದ್ರೆ ಅವ್ರದ್ದು 20, ನಮ್ದು 20 ಇದ್ರೆ ಅವ್ರದ್ದು 40, ಹಿಂಗೆಲ್ಲ ಇರ್ತಾ ಇತ್ತು ಅಂತ. ಆ ತರ ಡಬಲ್ ಅಲ್ಲೇ ಹೊಡಿತಾ ಇದ್ರು ಅಂತ. ಈ ಕಡೆ ಆಶು ಮಲ್ಲಿಕ್ ಗುರು 15 ಪಾಯಿಂಟ್ಸ್ ನಮ್ಗೆ ಬೆಂಗಳೂರು ಬುಲ್ಸ್ಗೆ ಒಂಥರ ಸಿಂಹ ಸ್ವಪ್ನ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಲಾಸ್ಟ್ 3 ಮ್ಯಾಚಸ್ ನೋಡಿದ್ರೆ ಅಣ್ಣ ಸೂಪರ್ 10 ಲಿಟರಲಿ ತಗೊಂಡಿದ್ದಾರೆ. 3 ಸರಿ ಸೂಪರ್ 10 ತಗೊಂಡಿದ್ದಾರೆ. ಇವತ್ ನೋಡಿದ್ರೆ 15 ಪಾಯಿಂಟ್ಸ್ ತಗೊಂಡ್ರು. ರೈಡಿಂಗ್ ಅಲ್ಲೇ ಫುಲ್ ದಬ ಅಂತ ಬರೋದು, ಶಾರ್ಟ್ ಪಾಟ್ ಅಂತ ಹೊಡಿಯೋದು, ಸೂಪರ್ ರೈಡ್ ಬೇರೆ ಮಾಡಿದ್ರು, ಚೆನ್ನಾಗೆಲ್ಲ ಆಡಿದ್ರು ಗುರು. ರೈಡಿಂಗ್ ಅಂತೂ ಸಾಕಾಗಿತ್ತು ಅವ್ರದ್ದು. ಇವ್ರ ಕಡೆ ಎಕ್ಸ್ಪೀರಿಯನ್ಸ್ ಇರುವಂತ ಸುರ್ಜಿತ್, ಆಮೇಲೆ ಫಜಲ್ ಹತ್ರ ಚಲಿ ಅಣ್ಣ, ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇದ್ರು. ನೀರಜ್ ಬೇರೆ ಸಖತ್ತಾಗಿ ಆಡಿದ್ರು. ಒಟ್ನಲ್ಲಿ ಅವ್ರ ಕಡೆ ಸೂಪರ್ ಆಗಿ ಆಡಿದ್ರು ಗುರು. ನಮ್ ಕಡೆ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಈ ಕಡೆ ರೈಡಿಂಗ್ ಅಲ್ಲಿ ನಮ್ಮ ಆಕಾಶ್ ಹಿಂದೆ ಅಣ್ಣಂದ್ ಏನು ನಡೀಲಿಲ್ಲ, ಯೋಗೇಶ್ ಅಣ್ಣಂದು ಸ್ವಲ್ಪ ಆ ಕಡೆ ಈ ಕಡೆನೇ ಇದೆ. 1-2 ಟ್ಯಾಕಲ್ ಮಾಡಿದ್ರು, ಬಟ್ ಸ್ಟಿಲ್ 2 ಆ ಕಡೆ ಈ ಕಡೆನೆ ಆಗ್ಬಿಡ್ತು ಗುರ. ಸೊ ಸಡನ್ ಆಗಿ ಬಿಟ್ಕೊಟ್ರು, ಪಾಯಿಂಟ್ಸ್ ಎಲ್ಲ ಬಿಟ್ಕೊಟ್ರು. ಆಮೇಲೆ ಅಂಕುಶ್ ಅಣ್ಣಂದ್ ಅಷ್ಟೊಂದೇನು ಬರ್ಲಿಲ್ಲ. ಸೊ ಟ್ಯಾಕಲ್ ಮಾಡಕ್ಕೆ ಈಸಿಯಾಗಿ ಸಿಗ್ಲೇ ಇಲ್ಲ, ಆ ತರ ಹೇಳ್ಬೋದು. ಈ ಕಡೆ ಆಶು ಮಲ್ಲಿಕ್ ಸಖತ್ತಾಗಿ ಆಡಿರೋದ್ರಿಂದ ಆ ಕಡೆ ಟ್ಯಾಕಲ್ ಮಾಡೋಕ್ಕೂ ಸಿಗ್ಲಿಲ್ಲ. ಸೊ ಸಡನ್ ಆಗಿ ಬಿಟ್ಕೊಡ್ತಾ ಇದ್ರು, ಪಾಯಿಂಟ್ಸ್ ಅಂತ ಹೆವಿ ಬಿಟ್ಕೊಟ್ರು. ಒಂದು ಟೈಮಲ್ಲಿ ಅಂತೂ ಗುರು ಏನಿಲ್ಲ 50 ಹೋಗುತ್ತೆ, ನಮ್ದು 25 ಆಗುತ್ತೆ ಅನ್ನೋ ಸ್ಟೇಜ್ ಅಲ್ಲಿ ಇದ್ದೆ. ಬಟ್ ಈ ಕಡೆ ರೇಜ್ ಅಣ್ಣ ಒಂಚೂರು ಚೆನ್ನಾಗಿ ಮಾಡಿದ್ರು. ಅಂದ್ರೆ ಪಾಸಿಟಿವ್ ಏನಾದ್ರು ಹೇಳ್ಬೇಕಂದ್ರೆ ರೇಜ್ ಅಣ್ಣನೇ ಒಂಚೂರು ಚೆನ್ನಾಗಿ ಬಂತು ಅಂತ ಹೇಳ್ಬೋದು ಗುರು. ಅದ್ ಬಿಟ್ರೆ ನಂಗೇನು ಅಷ್ಟೊಂದು ಪಾಸಿಟಿವ್ ಅನ್ನಿಸ್ಲಿಲ್ಲ. ಆಶೀಶ್ ಮಲ್ಲಿಕ್ ಒಂದ್ ಲೆವೆಲ್ ಚೆನ್ನಾಗೇ ಬಂತು. ಬಟ್ ಹೋದ ಮ್ಯಾಚ್ ಅಲ್ಲಿ ಏನ್ ಸಖತ್ತಾಗಿ ಆಡಿದ್ರಲ್ಲ ನಮ್ಮ ಕ್ಯಾಪ್ಟನ್ ಮತ್ತೆ ವೈಸ್ ಕ್ಯಾಪ್ಟನ್, ಅವ್ರ ಕಡೆಯಿಂದ ಏನು ಬರಲಿಲ್ಲ. ಸದ್ಯಕ್ಕಂತೂ ಬೆಂಗಳೂರು ಬುಲ್ಸ್ 2ರಲ್ಲಿ 2 ಸೋತಿದೀವಿ ಇವಾಗ. ಸೊ ಬೇಗ ಎಚ್ಚೆತ್ಕೋಬೇಕು. ಒಂದು ವಿನ್ನಿಂಗ್ ಸ್ಟ್ರೀಕ್ ಅಂತ ಇರುತ್ತಲ್ಲ, ಅದ್ರ ಕಡೆ ಸ್ವಲ್ಪ ಗಮನ ಹರಿಸಿ ವಿನ್ ಆಗ್ತಾ ಹೋಗ್ಬೇಕು ಇವಾಗ. BC ರಮೇಶ್ ಅವರು ನಮ್ಮ ಕೋಚ್ ಏನಾದ್ರು ಸ್ವಲ್ಪ ಕ್ರೇಜಿ ಟಿಪ್ಸ್ ಕೊಡ್ಬೇಕು. ಈ ಕಡೆ ಪ್ಲೇಯರ್ಸ್ ಸ್ವಲ್ಪ ಇರ್ಲಿ ಪರವಾಗಿಲ್ಲ, ಇವಾಗ ಆಯ್ತು, ಏನೇ ಆಗ್ಲಿ ಆಯ್ತು. ಸೊ ನೆಕ್ಸ್ಟ್ ಮ್ಯಾಚ್ ಸ್ವಲ್ಪ ನೀಟಾಗಿ ಬಂದು ಒಂಚೂರು ಸಖತ್ತಾಗಿ ಆಡೋಣ ಅಂತ. ಬಟ್ ಪ್ರಾಬ್ಲಮ್ ಇರೋದು ನೆಕ್ಸ್ಟ್ ಮ್ಯಾಚ್ ಮುಂಬಾ ಗುರು. ಅದನ್ನು ಸ್ವಲ್ಪ ಸ್ಟ್ರಾಂಗ್ ಟೀಮೇ ಇದೆ. ಸೊ ಆ ಸ್ಟ್ರಾಂಗ್ ಟೀಮ್ ವಿರುದ್ಧ ನಮ್ಮವ್ರು ಹೆಂಗ್ ಆಡ್ತಾರೆ ನೋಡ್ಬೇಕು. ಇವತ್ತಂತೂ ಪ್ರಾಪರ್ ಆಗಿ ಇನ್ಎಕ್ಸ್ಪೀರಿಯನ್ಸ್ ವರ್ಸಸ್ ಎಕ್ಸ್ಪೀರಿಯನ್ಸ್. ಸೊ ಎಕ್ಸ್ಪೀರಿಯನ್ಸ್ ಗೆದ್ಬಿಡ್ತು ಅಂತ ಹೇಳ್ಬೋದು. ಸೊ ಇನ್ಎಕ್ಸ್ಪೀರಿಯನ್ಸ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇವ್ರಿಗೂ ಆಗುತ್ತೆ, ಬಟ್ ಎಕ್ಸ್ಪೀರಿಯನ್ಸ್ ಆಗಷ್ಟರಲ್ಲಿ ಇವ್ರು ಬೇರೆ ಟೀಮ್ಗೆ ಹೋಗ್ಬಿಡ್ತಾರಲ್ಲಪ್ಪ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಹಂಗೆ ಇಲ್ಲ, ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಗೆಲ್ತಾ ಹೋಗ್ಬೇಕು ಗುರು. ಸೊ ನೋಡೋಣ ಏನ್ ಮಾಡ್ತಾರೆ ಅಂತ. ಒಟ್ನಲ್ಲಿ ಆಶು ಮಲ್ಲಿಕ್ ಸಖತ್ತಾಗಿ ಆಡಿದ್ರು. ನಮ್ ಕಡೆ ರೇಜ್ ಅಣ್ಣ ಒಂದ್ ಲೆವೆಲ್ ಚೆನ್ನಾಗೆಲ್ಲ ಬಂತು. ಬಟ್ ಆದ್ರೂ ಸ್ವಲ್ಪ ನಿರಾಶೆದಾಯಕ ಪ್ರದರ್ಶನ ನಮ್ಮ ಬೆಂಗಳೂರು ಬುಲ್ಸ್ ಕಡೆಯಿಂದ ಅಂತ ಹೇಳ್ಬೋದು. ನೋಡೋಣ ನಮ್ಮ ಬುಲ್ಸ್ ಹೆಂಗ್ ಕಂಬ್ಯಾಕ್ ಮಾಡ್ತಾರೆ ಅಂತ. ಸೊ ಈ ಪಂದ್ಯದ ಬಗ್ಗೆ ನಿಮ್ಗೆ ಏನಾದ್ರೂ ಅನಿಸಿಕೆ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.